ಒಬ್ಬ ಸಿದ್ದಣ್ಣ, ಒಬ್ಬ ಮುದ್ದಣ್ಣ ಇದ್ದರು. ಇಬ್ಬರು ರೈತರು, ಇಬ್ಬರ ಹೊಲವದು ಸಮಾನ. ಆದರೂ ಮುದ್ದಣ್ಣ ತುಂಬಾ ಚಿಂತಿತನಾಗಿದ್ದ. ಸಿದ್ದಣ್ಣನ ಬೆಳೆಯದು ಹಿರಿಮೆ, ಮುದ್ದಣ್ಣನ ಬೆಳೆ ತುಂಬಾ ಕಡಿಮೆ. ಯೋಚನೆ ಮಾಡಿದ ಮುದ್ದಣ್ಣ ದೃಢ ಪ್ರತಿಜ್ಞೆ ಮಾಡಿದನಣ್ಣ. ಹೊಲವನ್ನು ಹಸನವ ಮಾಡಿದನು. ಹೈಬ್ರಿಡ್ ಬೀಜವ ಬಿತ್ತಿದನು. ಯೂರಿಯಾ ಗೊಬ್ಬರ, ಕೀಟನಾಶಕವನ್ನು ಬಳಸಿದನು. ಆಧುನಿಕ ಬೇಸಾಯ ಮಾಡಿದನು. ದುಡ್ಡಿನ ಹೊಳೆಯನ್ನೇ ಹರಿಸಿದನು. ಆದರೂ ಕಡಿಮೆ ಬೆಳೆಯನ್ನೇ ಪಡೆದನು. ಸಿದ್ಧನ ಬೆಳೆಯದು ಬಲು ಸೊಗಸು, ಮುದ್ದನ ಬೆಳೆಯದು ಬರಿಗನಸು. ಭೂಮಿಯ ಜಾದು ಮಂತ್ರವಿದು, ತಿಳಿಯದಾಯಿತು ಸಿದ್ಧನ ತಂತ್ರ. ಸತ್ಯವ ತಿಳಿಯಲು ಮುದ್ದಣ್ಣ ಹೊರಟೇ ಬಿಟ್ಟನು ನೋಡಣ್ಣ. ಅರೇ ಸಿದ್ದಣ್ಣ, ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ಕಣಣ್ಣ, ಆದರೂ ನಿನ್ನ ಬೆಳೆ ಹಾಗೆ ನನ್ನ ಬೆಳೆ ಬಂದಿಲ್ಲ. ಯಾಕೆ ಹಿಂಗೆ? ನೀನು ಹೇಳ್ಕಣ್ಣ ಇದ್ರ ಗುಟ್ಟು. ಎಲ್ಲ ಆ ಶಾಶ್ವತ ಯೋಗಿ ಕೀರ್ತಿ ಚಮತ್ಕಾರ ಕಣಣ್ಣ. ಇದು ಯಾವ ಫಾರ್ಮ್ ಅಣ್ಣ? ಇದ್ರ ಹೆಸರು ಮೊದಲೇ ಬಾರಿ ಕೇಳ್ತಿದ್ದೀನಿ ಕಣಣ್ಣ. ಅರೆ ಮುದ್ದಣ್ಣ, ಇದು ಬಹಳ ಸರಳ ಒಕ್ಕಲ್ತನ. ಮೊದಲು ಭಗವಂತ ನೆನಪು ಮಾಡೋಕಂತ ಬೀಜನ ಶಕ್ತಿಶಾಲಿ ಮಾಡ್ತೀವಿ. ಆಮ್ಯಾಗೆ ಬೀಜನ ಹೊಲದಾಗ ಬಿತ್ತುತ್ತೀವಿ ಕಣಣ್ಣ. ಮತ್ತೆ ಜೈವಿಕ ಗೊಬ್ಬರ ಹಾಕ್ತಿವಿ. ಮತ್ತೆ ಕೀಟಾಣು ಬೀಳ್ತಾವಲ್ಲ, ಅದನ್ನ ತಡಿಲಿಕ್ಕೆ ಬೇವಿನ ಸೊಪ್ಪು, ಗೋಮೂತ್ರ ಬೆಳೆ ಮೇಗೆ ಹಾಕ್ತಿವಿ. ಮುಖ್ಯ ಮಾತು, ಭಗವಂತ ನೆನಪು ಮಾಡ್ತಾ ಬಹಳ ಶುಭ ಭಾವನೆಯನ್ನು ವಾಯುಮಂಡಲದಾಗ ಹರಡಿಸ್ಬೇಕಣ್ಣ. ಬೆಳೆಗೂ ಪ್ರೀತಿ ಕೊಡ್ಬೇಕು, ವಿಷಕಾರಿ ಗೊಬ್ಬರನಲ್ಲ. ಏ ಹುಚ್ಚನಂಗ ಆಡ್ತೀಯಲ್ಲೋ, ಹೌ ಇಸ್ ದಿಸ್ ಪಾಸಿಬಲ್? ಅರೆ ಅಣ್ಣ, ನಥಿಂಗ್ ಈಸ್ ಇಂಪಾಸಿಬಲ್. ನಾನೊಬ್ಬನೇ ಅಲ್ಲ ಕಣೋ, ಸಾವಿರಾರು ರೈತರು ಹೀಗೇನೆ ಮಾಡ್ತಾರೆ. ಬೆಳೆ ಚೆನ್ನಾಗಿ ಬೆಳಿತಾರೆ. ಈ ಹಣ್ಣು ತಿಂದಾದ್ರೂ ನೋಡ್ಲಾ ಹೆಂಗೈತೆ. ಅರೆ ವಾ, ಎಷ್ಟು ರುಚಿಕಟ್ಟಾಗೈತ್ಲಿ ಈ ಹಣ್ಣು. ನನ್ನ ಜೀವನದಾಗ ಇಂಥ ರುಚಿಯಾದ ಹಣ್ಣು ತಿಂದಿಲ್ಲ ಕಣೋ. ಇನ್ಮ್ಯಾಗ ನಾನು ನಿನ್ನ ಹಂಗ ಶಾಶ್ವತ ಯೋಗದ ಕೇತಿ ಮಾಡ್ತೀನಿ. ಖರ್ಚು ಕಡಿಮೆ, ದುಡಿತಾನು ಕಡಿಮೆ, ಮನವು ಶುದ್ಧಿ ಆಗ್ತತಿ, ಹಣ್ಣವು ಶುದ್ಧ ಸಿಗ್ತತಿ. ವಾ, ನಾನು ಯೋಗ ಮಾಡ್ತೀನಿ, ಶಾಶ್ವತ ಯೋಗ ಕೇತಿ ಮಾಡ್ತೀನಿ. ನವಯುಗಕ್ಕೆ ನವ ಪದ್ಧತಿ, ಅದೇ ಶಾಶ್ವತ ಯೋಗಿ ಖೇತಿ. ಜೈ ಜೈ ಖೇತಿ ಎಂತೀನಿ, ಭೂಮಿ ತಾಯಿಗೆ ನಮಿಸ್ತೀನಿ, ಭಾಗ್ಯದೇವಿಯ ಭಜಿಸ್ತೀನಿ.